ಇದೇ ಇರಲಿ ಬಿಡು. ಯಾವುದು ಇದು ಇದಾ? ಓಲೆನೂ ಇರ್ತಿರ್ಲಿಲ್ಲ, ನಮ್ಮ ಅಮ್ಮನ ಕಿವಿನೂ ಇರ್ತಾ ಇರಲಿಲ್ಲ. ಸೊ ಒಲೆ ಹಾಕೊಳಂಗೆ ಇಲ್ಲ. ಮದುವೆ ಕಳ್ಸಿದಾರಲ್ಲ ಆ ಥರ ಬೇಕು ಅಂತ ಹುಡುಕ್ಬೇಕಷ್ಟೇ, ಸಿಗುತ್ತೆ. ರಾಕ್ಸ್ ಮೇಲೆ ತಾರ್ ಮೇಲೆ ಲವ್ ಆಗಿಬಿಟ್ಟಿದೆ ನನಗೆ. ಸೊ ನೆಕ್ಸ್ಟ್ ನೀವು ಅದೇ ತಗೋತೀರಾ ಅಂತ ಹೇಳ್ತಿದ್ದೀರಾ? ಈ ಥರ ತೊಟ್ಲಲ್ಲೇ ನಾವು ಬೆಳೆದಿರೋದು, ಕಬ್ಬು ಈ ಥರ ತೊಟ್ಲು. ತಗೋಬೇಕು. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮದನ್ಗೌಡ ಯೂಟ್ಯೂಬ್ ಚಾನಲ್. ಸೊ ನನ್ನ ಫೇಸಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ ನೀವು ನೋಡ್ತಾ ಇರ್ಬೋದು. ಆಫ್ಟರ್ ಎ ಲಾಂಗ್ ಟೈಮ್, ಆಲ್ಮೋಸ್ಟ್ ಒಂದು 2 ವರ್ಷ ಆಗಿತ್ತು, ಐಬ್ರೋ ಮಾಡಿಸಿರಲಿಲ್ಲ ಗೈಸ್. ಐಬ್ರೋ ಮಾಡಿಸಿದ್ದೀನಿ ಹುಡುಗಿ ಥರ. ಯಾಕೆ ಅಂತಂದರೆ ತುಂಬ ಎಕ್ಸ್ಟ್ರಾಸ್ ಎಲ್ಲ ಬೆಳೆದ್ಬಿಟ್ಟಿತ್ತು, ಅದಕ್ಕೆ ಒಂದು ಸ್ವಲ್ಪ ಶೇಪ್ ಕೊಡಿಸ್ಕೊಂಡು ನೀಟಾಗಿ ಐಬ್ರೋಸ್ ಮಾಡಿಸಿದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇರ್ಬೋದು, ಹ್ಯಾಂಡ್ಸಮ್ ಆಗಿ. ಇವತ್ತಿನ ವ್ಲಾಗ್ ಏನಂತ ನೀವು ಟೈಟಲ್ ಮತ್ತು ತಮ್ಮನೇಲಿ ನೋಡಿರ್ತೀರ ಗೈಸ್. ಇನ್ನೇನು ಹತ್ರ ಬರ್ತಾ ಇದೆ, ಮದುವೆ ಸೀಮಂತನೂ ಮತ್ತು ಡೆಲಿವರಿ ಟೈಮು ಕೂಡ ಹತ್ರ ಬರ್ತಾ ಇದೆ. ಸೊ ಇನ್ನೂ ನಾವು ಪಾಪುಗೆ ತೊಟ್ಲು ತೊಗೊಂಡಿರಲಿಲ್ಲ ಗೈಸ್. ತಾಯಿ ಮನೇಲಿ ತೊಟ್ಲು ತೊಗೋಬೇಕು. ಅದಕ್ಕೆ ಯಾವ ಥರ ತೊಗೊಳ್ಳೋದು, ಇಲ್ಲ ಮಾಡಿಸೋದಾ, ಇಲ್ಲ ರೆಡಿಮೇಡ್ ತೊಗೊಳ್ಳೋದಾ, ಏನು ಮಾಡೋದು ಅಂತ ಒಂದು ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟಲ್ಲಿದ್ದೀವಿ. 2 ತೊಟ್ಲು ರೆಫರೆನ್ಸಲ್ಲಿ ಇಟ್ಕೊಂಡಿದ್ದೀನಿ, ಈ ಥರ ಮಾಡ್ಸೋಣ ಅಂತ ಅಂದ್ಬಿಟ್ಟು. ಸೊ ಬನ್ನಿ ಹೊರಗಡೆ ಹೋಗಿ ನೋಡೋಣ, ಶಾಪಲ್ಲಿ ಸಿಗುತ್ತಾ ಆ ಥರ ಅಂತ. ಲೆಟ್ಸ್ ಗೋ. ಏನ್ರಿ ಪೂರ್ಣಿಮಾ ಅವರೇ ಸಮಾಚಾರ? ಏನಿಲ್ಲ, ಹೇಳ್ಬೇಕು ನೀವೇ ಎಲ್ಲ. ಮಾಡಿದೆ ಓಕೆ ಥರ ಮಾಡಿದ್ದೀನಿ. ಓಕೆ ಥರ ತುಂಬ ಚೆನ್ನಾಗಿಲ್ಲ, ಏನು ಮಾಡಿಲ್ಲ. ಓದಿ ಒಂದು ರೌಂಡ್ ಸಣ್ಣ ಆಗಿರೋ ಥರ ಇದೆಯಾ? ಏನಿಲ್ಲ. ಸೊ ಈಗ ನಾನು ನಿಮ್ಮ ಅಕ್ಕನ ಪಾಪುಗೆ ತೊಟ್ಲು ತಗೊಬರೋಣ ಅಂತ ಹೋಗ್ತಾ ಇದೀವಲ್ವಾ, ಹ್ಮ್. ಮಾಡಿಸಿದ್ರೆ ಚೆನ್ನಾಗಿರುತ್ತಾ, ಇಲ್ಲ ಅಂತಂದ್ರೆ ರೆಡಿಮೇಡ್ ತೊಗೊಂಡ್ರೆ ಚೆನ್ನಾಗಿರುತ್ತಾ? ಮೇ ಬಿ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಸ್ಟ್ರೆಂತ್ ಆಗಿರುತ್ತೆ ಹಾಂ, ಹೌದು. ನಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡಿಸ್ಬೋದಲ್ಲ, ಆ ಥರ. ಇನ್ನೊಂದೇನು ಅಂತಂದ್ರೆ ಗಾಯ್ಸ್, ನಾವೆಲ್ಲ ದೊಡ್ಡವರಾಗಿದ್ದೀವಲ್ಲ ಈಗ. ಆಲ್ಮೋಸ್ಟ್ ನನಗೆ 29 ಇಯರ್ಸು. ಇವಳು ಹುಡ್ತಾಗ ನನಗೆ ಇನ್ನೂ ಆಗಲೇ ಬುದ್ಧಿ ಬಂದ್ಬಿಟ್ಟಿತ್ತು. ಇವಳೆಲ್ಲ ತೊಟ್ಲಲ್ಲಿ ಆಡ್ತಾರಲ್ಲ, ನಾನು ನೋಡಿದ್ದೀನಿ. ಚಿಕ್ಕ ಹುಡುಗಿ, ಚೈಲ್ಡ್. ನಾನು ಯಾರ ಹತ್ರನೂ ಹೋಗ್ತಿರ್ಲಿಲ್ಲ ತಾನೇ. ಏನು ಸಮಾಚಾರ? ಏನಿಲ್ಲ, ಎಲ್ಲ ಹೇಳ್ಬೇಕು. ಆರಾಮಾ? ಆರಾಮ್. ಪಾಪುಗೆ ತೊಟ್ಲು ಬೇಕಲ್ವಾ ಬಾಣಂತನ ಮಾಡೋಕ್ಕೆ. ಸೊ ಯಾವ ಥರ ತೊಟ್ಲು ಈಗ ಮಾಡಿಸೋದು ಚೆನ್ನಾಗಿರುತ್ತಾ, ಇಲ್ಲ ಅಂತಂದರೆ ಇದ್ರ ಚೆನ್ನಾಗಿರುತ್ತಾ ರೆಡಿಮೇಡ್? ರೆಡಿಮೇಡೇ ಚೆನ್ನಾಗೈತೆ. ನಿನಗೆ ರೆಡಿಮೇಡ್ ಚೆನ್ನಾಗಿರುತ್ತೆ, ನಮಗೆ ಮಾಡ್ಸೋದು ಚೆನ್ನಾಗಿರುತ್ತೆ ಗೈಸ್, ಬಿಕಾಸ್ ಸ್ಟ್ರೆಂತ್ ಆಗಿರುತ್ತೆ ಅಂತ. ಮದುವೆ ಕಳ್ಸಿದಾರಲ್ಲ ಆ ಥರ ಬೇಕು ಅಂತ ಹುಡುಕ್ಬೇಕಷ್ಟೇ, ಸಿಗುತ್ತೆ. ಸಿಗುತ್ತಾ ಅದು? ಹುಡ್ಕೋಣ. ಅದು ರೆಡಿಮೇಡ್ ಅಂತ ಅನ್ಕೊಂತೀನಿ. ರೆಡಿಮೇಡಾ? ಅದೇ ಹುಡ್ಕೋಣ, ಸಿಗುತ್ತೆ. ಯಾರ ಕಾರಲ್ಲಿ ಹೋಗ್ತಾರೆ ಈಗ? ನನ್ನ ಕಾರ್ ಸರ್ವಿಸ್ಗೆ ಹೋಗಿದೆ ಇವತ್ತು. ನಮ್ಮ ಬಾವನ ಕಾರಲ್ಲಿ ಹೋಗ್ತಾ ಇದ್ದೀವಿ ಗೈಸ್. ನಾವು ಅಮ್ಮಂಗೆ ಕುಲ್ಕೋದ್ರೂ ಪರವಾಗಿಲ್ಲ. ಪರವಾಗಿಲ್ಲ. ಸೊ ತಾರಲ್ಲಿ ಇವತ್ತು ನಮ್ಮ ಅಮ್ಮಂಗೆ ಫುಲ್ ಬೆಂಗಳೂರು ರೌಂಡ್ಸ್ ಓಡಿಸ್ತೀನಿ. ಬನ್ನಿ ಹೊರಡುವ ಗೈಸ್. ನನಗೆ ಈ ತಾರಲ್ಲಿ ಇಷ್ಟ ಆಗೋದು ಮೇಯ್ನ್ ಸನ್ರೂಫ್ ಗೈಸ್. ಹೆಂಗೆ ಹೋಗುತ್ತೆ ಅಂತಂದರೆ ಸೀ ಅಂತ ಹಿಂದಕ್ಕೆ ಹೋಗುತ್ತೆ. ಒಂದು 3 ಜನ ನಿಂತ್ಕೋಬೋದಮ್ಮ. ನಿಂತ್ಕೋತೀನಮ್ಮ? ಫುಲ್ಲು ಸಿಟಿ ರೌಂಡ್ಸ್ ಓಡಿಸ್ತೀನಿ. ಇಲ್ಲಿ ಮೇಲ್ಗಡೆ ಎದ್ದು ನಿಂತ್ಕೋ. ಯಪ್ಪ ಭಯ. ಏನಾಗಲ್ಲ, ನಿಂತ್ಕೋ. ತೊಟ್ಲ ಪೂರ್ಣಿಮಾ ಇದು? ಕಾಟ ಇದು? ಪ್ಲಾಸ್ಟಿಕ್ ಇದು. ಪ್ಲಾಸ್ಟಿಕ್ ಇಡ್ಬಂಗಿಲ್ಲ ಅಲ್ಲಮ್ಮ? ಚೆನ್ನಾಗಿರೋದು ಫೈಬರ್ ಇದು. ಈ ಥರ ಬೇಡ. ನಾನು ತೋರಿಸ್ನಲ್ಲ ಬ್ರದರ್, ಆ ಥರ ಒಂದು ಸ್ವಲ್ಪ ಕೆಳಗಡೆ ಸ್ಟೋರೇಜು ಇರಲಿ. ಪಾಪುಗೆ ಏನಾದ್ರು ಕೆಳಗಡೆ ಇಟ್ಕೊಳ್ಳೋಕ್ಕೆ ಬೇಕಾಗುತ್ತಲ್ಲ ಗೈಸ್, ಅದರದ್ದು ಪಾಪುದು ಥಿಂಗ್ಸು, ಬ್ಯೂಟಿ ಕೇರು, ಸಣ್ಣ ಪುಟ್ಟ ಬಟ್ಟೆಗಳು, ಆ ಥರ ನೋಡ್ತಾ ಇದ್ದೀವಿ. ಏನು ನೈಸ್. ನಾನು 2 ತಗೋಗಿರ್ತೀನಿ ಹಾಸ್ಪಿಟ್ಲಿಗೆ. ಗರ್ಲು ಬಾಯ್ 2 ತಗೋಗಿರ್ತೀನಿ. ಮಕ್ಕಳದೇ ಕಾಸ್ಟ್ಲಿ. ಏನು 2 ವರ್ಷದವರೆಗೂ ಮಲ್ಕೊಳ್ಳಲ್ಲ. ಮತ್ತೆ 1 6 ತಿಂಗಳು ಅಷ್ಟೇ ಮಕ್ಕಳು ಮಲ್ಕೊಳ್ಳೋದು. ಸ್ವಿಂಗ್ ಆಗಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಒಂದೇ ಡೈರೆಕ್ಷನ್ ಅಲ್ಲ ತೂಗಕ್ಕಾಗೋದು? ಇಲ್ಲ, ರಾಕಿಂಗ್ ಆಗುತ್ತೆ. ಹೋಲ್ ಪ್ರಾಡಕ್ಟೇನೆ ರಾಕ್ ಆಗುತ್ತೆ. ಇದು ಈ ವೀಲ್ಸ್ ಅಪ್ ಮಾಡಿಬಿಟ್ರೆ ಹೀಗೆ ಟಿಲ್ಟ್ ಆಗುತ್ತೆ ಗೈಸ್. ಇದನ್ನೆಲ್ಲ ಐ ಥಿಂಕ್ ಇದು ಕ್ಯಾರಿ ಮಾಡೋದು ಅನ್ಕೊಂತೀನಿ. ಇದು ಕ್ಯಾರಿಕಾಟ್ಸ್. ಕ್ಯಾರಿಕಾಟ್ ಕಮ್ ಇನ್ಫೆಂಟ್ ಕಾರ್ ಸೀಟ್ಸ್ ಅಂತ ಕರಿತೀವಿ. ಸೊ ಅದನ್ನ ನೀವು ಕ್ಯಾರಿಕಾಟ್ ಆಗಿ ಯೂಸ್ ಮಾಡ್ಬೋದು, ಇಲ್ಲ ಅಂದ್ರೆ ಇನ್ಫೆಂಟ್ ಕಾರ್ ಸೀಟ್ ಆಗಿ ಯೂಸ್ ಮಾಡ್ಬೋದು, ರಾಕರ್ ಆಗಿ ಯೂಸ್ ಮಾಡ್ಬೋದು. 4 in 1 ಆಕ್ಚುಲಿ. ಬಟ್ ಇದರಲ್ಲಿ ಮಕ್ಕಳನ್ನ ಮಲಗ್ಸಕ್ಕಾಗಲ್ಲ ತೊಟ್ಲು ಥರ. ಆಟ ಆಡೋದು. ಹಾಂ, ಸುಮ್ಮನೆ ಅದು ಕರ್ಕೊ ಹೋಗ್ತಾನೆ ಇರೋದು. ಅದು ಇದ್ರಲ್ಲಿ ಮಲಗಿಸ್ಬೋದು. ತೋರಿಸ್ತೀನಿ. ಈಗ ಕಾಣಿಸ್ತಾ ಇದೆಯಾ? ಇದು ನೋಡಿ ಗೈಸ್, ಈ ಥರ ತೊಟ್ಲಲ್ಲೇ ನಾವು ಬೆಳೆದಿರೋದು, ಕಬ್ಬು ಈ ಥರ ತೊಟ್ಲು. ತಗೋಬೇಕು. ಈ ಥರದ್ದೇ ಚೆನ್ನಾಗಿರುತ್ತೆ. ನಾವೆಲ್ಲ ಹುಟ್ಟಿ ಬೆಳೆದಿರೋದು ಈ ಥರ ಕಬ್ಬು ತೊಟ್ಲಲ್ಲಿ ಗೈಸ್. ಈಗೆಲ್ಲ ಹುಡ್ಡು ಮತ್ತು ಬೇರೆ ಥರ ಮೆಟೀರಿಯಲ್ಗಳು ಬಂದಿದೆ. ಆ ಥರ ತೊಗೊಳ್ಳೋದಮ್ಮ.
ಈ ಥರದ್ದು ತಗೋ ಚೆನ್ನಾಗೈತೆ. ನಮ್ಮ ಅಮ್ಮಂಗೆ ಈ ಥರ ಇಷ್ಟ ಆಗಿದೆ ಗೈಸ್. ಆದರೆ ಈ ಥರದ್ರಲ್ಲಿ ಈಗಿನ ಮಕ್ಕಳು ಬೆಳಿತಾವ ಪೂರ್ಣಿಮಾ? ಇಲ್ಲ, ಆ ಕಾಲ ಆಗೋಯ್ತು, ನಮ್ಮ ಕಾಲಕ್ಕೆ ಮುಗ್ದೋಯ್ತು. ಸೊ ಇಲ್ಲಿ ನೋಡಿದ್ರೆ ಎಲ್ಲ ಮಕ್ಳುಗಳಿಗೆ ಕಾರ್ ಇದೆ, ಜೀಪ್ ಇದೆ, ಬೈಕ್ ಇದೆ. ಆಮೇಲೆ ತಗೊಂಡು ಬಿಡು, ಇನ್ನೂ ಎದ್ದು ಓಡಾಡೋದಿಲ್ಲ, ಎಲ್ಲ ತಗೊಂಬಂದು ಕೊಡುವೆ ಏನ ಪಾಪುಗೆ ಇವೆಲ್ಲನ. ಅವೆಲ್ಲ ಆಮೇಲೆ ತಗೊಳ್ಳೋದು, ಈಗ ಜಸ್ಟ್ ತೊಟ್ಲು ನೋಡ್ಕೊಂಡು ಹೋಗೋಣ. ಸೊ ಗೈಸ್ ಇಲ್ಲಿ ನೋಡ್ದು, ಬಟ್ ಇಲ್ಲಿ ಫಿಸಿಕಲ್ ಆಗಿ ಟಚ್ ಮಾಡಿ ಫೀಲ್ ಮಾಡೋಕ್ಕೆ ಇಟ್ಟಿಲ್ಲ, ಬಟ್ ಬರೀ ಡಿಸ್ಪ್ಲೇ ಮಾತ್ರ ತೋರಿಸಿದ್ರು ಫೋಟೋನ. ಮಾ ಏನಂತೀಯ? ಬೇಬಿ ಹಗ್ ಅಂತ ಇದೆ ಅಲ್ಲೋ. ನೆಕ್ಸ್ಟಾ? ನೆಕ್ಸ್ಟು ಇಲ್ಲಿ ಟಚ್ ಮಾಡೋಕ್ಕಿಲ್ಲ, ಮತ್ತು ಕಸ್ಟಮೈಸ್ ಕೂಡ ಮಾಡ್ಕೊಡಲ್ವಂತೆ ನಮಗೆ. ಪಾಪುಗೆ ಕೆಳಗಡೆ ಡ್ರಾಯರ್ ಥರ ಎಲ್ಲ ಬೇಕು ಬ್ಯೂಟಿದು, ಮತ್ತು ಏನಾರು ಸಣ್ಣ ಪುಟ್ಟ ಇಟ್ಕೊಳ್ಳೋಕ್ಕೆ, ಬಟ್ ಇಲ್ಲಿ ಇಲ್ಲ ಅಂತಾರಲ್ವ, ಅದಕ್ಕೆ ಬೇರೆ ಕಡೆ ಒಂದು ಕಡೆ ವಿಚಾರಿಸೋಣ ಬನ್ನಿ. ಗೈಸ್ ತಾರ್ ರಾಕ್ಸಲ್ಲಿ ಹೋಗ್ತಾ ಇದ್ದರೆ ಆನೆ ಮೇಲೆ ಕೂತಿರೋ ಫೀಲ್ ನನಗೆ. ಇತ್ತೀಚೆಗೆ ನನಗೆ ತಾರ್ ರಾಕ್ಸ್ ಮೇಲೆ ತಾರ್ ಮೇಲೆ ಲವ್ ಆಗಿಬಿಟ್ಟಿದೆ ನನಗೆ. ಸೊ ನೆಕ್ಸ್ಟ್ ನೀವು ಅದೇ ತಗೋತೀರಾ ಅಂತ ಹೇಳ್ತಿದ್ದೀರಾ? ಇಲ್ಲ ಇಲ್ಲ, ನಿನಗೆ ಯಾವ ಥರ ಕಾರ್ ಇಷ್ಟ ಆಗುತ್ತೆ ಪುಣ್ಯ? ನಿನಗೆ ಯಾವ ಥರ ಇಷ್ಟ ಆಗುತ್ತೆ? ನಂಗೆ ಯಾವ ಥರ ಆದರೂ ಓಕೆ, ನಂಗೆ ಕಂಫರ್ಟೇಬಲ್. ಅಲ್ಲ, SUV ಈ ಥರ ಬಲ್ಕಾಗಿರೋದು ಇಷ್ಟ ಆಗುತ್ತೆ, ಇಲ್ಲ ಸೆಡಾನ್ ಇಷ್ಟ ಆಗುತ್ತಾ? ಆ ಥರ ಹಿಂಗೆ ಫ್ಲ್ಯಾಟ್ ಆಗಿರುತ್ತಲ್ಲ ಕಾರು, ಆ ಥರ ಇಷ್ಟ ಆಗುತ್ತೆ, ಇಲ್ಲ ದೊಡ್ಡ ದೊಡ್ಡದಾಗಿ ಈ ಥರ ಕಾರ್ ಇಷ್ಟ ಆಗುತ್ತಾ? ಫ್ಲ್ಯಾಟ್ ಆಗಿರುತ್ತೆ, ಅದು ಇಷ್ಟ ಆಗುತ್ತೆ. ಲಕ್ಸುರಿ ಫೀಲ್ ಬೇಕು ನಿಮಗೆ. ಅಮ್ಮ ನಿನಗೆ? ನನಗೂ ಈ ಥರನೇ ಇಷ್ಟ. ದೊಡ್ಡ ದೊಡ್ಡಕ್ಕೆ? ಹ್ಞೂ, ಸಣ್ಣಕ್ಕಿರೋದು ಇಷ್ಟ ಇಲ್ವಾ? ಇಷ್ಟ ಇಲ್ಲ. ಹಂಗಾರೆ ಯಾವಾಗ ಕೊಡಿಸ್ತೀಯ ಇನ್ನೊಂದು? ಇದರ ನೆಕ್ಸ್ಟ್ ವರ್ಷ. ನೆಕ್ಸ್ಟ್ ವರ್ಷ ಕೊಡಿಸ್ತೀಯಾ? ನೋಡಿ ಗಾಯ್ಸ್, ನಮ್ಮ ಅಮ್ಮ ನೆಕ್ಸ್ಟ್ ವರ್ಷ ನನಗೆ ಕಾರ್ ಕೊಡಿಸ್ತಾರಂತೆ, ಎಲ್ಲ ಬರೆದು ಇಟ್ಕೊಬಿಡಿ. ಯಾವಾಗ ಕೊಡಿಸ್ತೀಯ? ಬರ್ತಡೆಗ ಮದುವೆಗೋ? ಮದುವೆಗೆ. ನೋಡು, ಒನ್ ಟೈಮ್ ತೊಗೊಳೋದು ತೊಟ್ಲುನ, ಅದಕ್ಕೆ ನೋಡ್ಬಿಟ್ಟು ಒಂದೇ ಸತಿ ನೀಟಾಗಿರೋದು ತೊಗೊಳ್ಳೋಣ ಅಂತ. ಏನಂತೀಯಮ್ಮ? ನೋಡಿ ಚೆನ್ನಾಗಿರೋದು ತಗೋಬೇಕು. ನೋಡಿ ಚೆನ್ನಾಗಿರೋದು ತಗೋಬೇಕು. ಆಮೇಲೆ ವುಡ್ಡಲ್ಲಿ ಕೆಲವೊಂದರಲ್ಲಿ ಕುಟ್ಟೆ ಹಿಡಿದ್ಬಿಡುತ್ತೆ ಗೈಸ್, ಹುಳ ಹತ್ಕೊಬಿಡೋದು, ಇನ್ನೊಂದು ಆಗೋದು. ಆಮೇಲೆ ಮೇಯ್ನ್ ಪಾಪುಗೆ ವೆಂಟಿಲೇಷನ್ ಆಗಲಿ ಅದೆಲ್ಲ ಚೆನ್ನಾಗಿರಬೇಕು, ಇದೆಲ್ಲ ಗ್ಯಾಪ್ ಇರಬೇಕು, ಒಳ್ಳಾಡೋಕ್ಕೆಲ್ಲ ಒಂದು ಸ್ವಲ್ಪ ಸ್ಪೇಸ್ ಇರಬೇಕು, ಆ ಥರ ನೋಡಿ ತಗೊಬೇಕು. ಬಟ್ ಒಂದು 2 ರೆಫರೆನ್ಸ್ ಇದೆ, ಇಲ್ಲಿ ಆ ಥರ ಇರಲಿಲ್ಲ. ನೆಕ್ಸ್ಟ್ ಒಂದು ಶಾಪ್ ನೋಡಿದ್ದಾರೆ ನಮ್ಮ ಪೂರ್ಣಿಮಾ ಅವರು, ಬನ್ನಿ ಅಲ್ಲಿಗೆ ಹೋಗೋಣ. ಗೈಸ್ ನೋಡಿ, ಇಲ್ಲಿ ಸಿಮಿಲರ್ ಆಗಿದೆ, ಸಿಂಪಲ್ ಆಗಿದೆ ಅಲ್ವಾ ಪುಣ್ಯ ಇದು? ಇದೇನಿಲ್ಲ ಅಣ್ಣ, ಇದು ಒಂದ್ಸಲ ಹಿಂಗೆ ಎತ್ತಿ ಇಟ್ಬಿಟ್ರೆ ಯಾವ್ದನ್ನ? ಇದನ್ನ ಹಾಂ, ಅದ್ರ ಪಾಡ್ಗೆ ಅದನ್ನೇ ಆಸಿಲೇಷನ್ ಆಗ್ತಿರುತ್ತೆ. ಅದಾದ್ರೆ ನಾವು ಮಾಡಬೇಕು. ಜಸ್ಟ್ ಒನ್ಸ್ ನೀವು ಈ ತರ ಮಾಡಿದ್ರೆ ಸಾಕು ಅಷ್ಟೇ. ಓಕೆ. ಮತ್ತೆ 3 ಲೆವೆಲ್ಸ್ ಆಫ್ ಹೈಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಏನಂತ ಹೇಳಿದ್ರೆ ಮೇನ್ ಥಿಂಗು, ಬೇಬಿ ಒನ್ಸ್ ಗ್ರೋನ್ ಅಪ್ ಆಗ್ತಾ ಕೂಡ ಗ್ರೋನ್ ಕೆಳಗಡೆ ಲೆವೆಲ್ ಬಿಡ್ಬೋದು. 6 ಮಂತ್ಸ್ ಆದ್ಮೇಲೆ ಬೇಬಿ ಕಾಲಿಂಗ್ ಎಲ್ಲ ಆಗ್ತಾರಲ್ವಾ, ಲೈಕ್ ಆ ಟೈಮಲ್ಲಿ ತುಂಬಾನೇ ಯೂಸ್ ಆಗುತ್ತೆ. ಚೆನ್ನಾಗಿದೆ ಅಲ್ವಾ ಒಂಥರ ಪುಣ್ಯ? ಬಟ್ ವುಡ್ ಏನಾಗಲ್ವಾ ಇದು? ಯೂಸ್ ಮಾಡ್ಬೋದು, ಏನೂ ಆಗಲ್ಲ. ಇದು ಪರ್ಮನೆಂಟ್ ಕೋಟೆಡ್ ಆಗಿರುತ್ತೆ. ವ್ಯಾರಂಟಿ ಇದೆಯಾ? ವಾರಂಟಿ ಅಂದ್ರೆ 3 ಮಂತ್ಸ್ ಆಫ್ ವಾರಂಟಿ ಕೊಡ್ತೀವಿ ಅಷ್ಟೇ. ಇದು ಎಷ್ಟಾಗುತ್ತೆ ಮೇಡಮ್? 10K ಆಗುತ್ತೆ, ಅದೇ 9,995. ಓಕೆ, ಇದು 10,000. ಸೊ ಇದೊಂದು 13,000 ಅಂತ ಡಿಸ್ಕೌಂಟ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ನನಗೆ ಇದಿಷ್ಟ ಆಯಿತು, ಬಿಕಾಸ್ 2 ಕಂಪಾರ್ಟ್ಮೆಂಟ್ ಇದೆ, ಪಾಪು ಕಂಫರ್ಟಬಲ್ ಆಗಿ ಸ್ಲೀಪ್ ಮಾಡ್ಬೋದು. ಚೆನ್ನಾಗಿದೆ. ನಾವು ನೋಡ್ತೀವಿ ಇದು ಪ್ಯಾಟ್ರನ್ ಇದೇನೆ, ಸೇಮ್ ಟು ಸೇಮ್ ಈ ಥರ ಪ್ಯಾಟ್ರನ್ ಇದೆ. ಬಟ್ ಇಲ್ಲಿ ನಮಗೆ ಡ್ರಾಯರ್ಸ್ ಬೇಕಿತ್ತು ಅಂತ. ಡ್ರಾಯರ್ಸ್ ಇದ್ರಲ್ಲಿ ಬರಲ್ಲ, ನಮ್ಮಲ್ಲಿ ಡ್ರಾಯರ್ಸ್ ಎಲ್ಲ ಏನೂ ಬರಲ್ಲ. ಈ ಥರ ಕುಷನ್ ಹಾಕಿದ್ರೆ ಫುಲ್ ಬೆಡ್ ಸ್ಮೂತ್ ಆಗಿರುತ್ತೆ ಗೈಸ್, ಮಲಿಕೊಳ್ಳೋಕ್ಕೆಲ್ಲ ಪಾಪು ಕಂಫರ್ಟಬಲ್ ಇರುತ್ತೆ. ಹಾರಿಜಾಂಟಲ್ ಅಷ್ಟೇ ಬರುತ್ತೆ, ಕಂಪ್ಲೀಟ್ ಫ್ರೀ ಸ್ವಿಂಗ್ ಆಗಲ್ಲ ಇದು ಕೂಡ. ಎಷ್ಟು ವೆರೈಟಿ ಇದೆ ಮಕ್ಳುಗಳಿಗೆ ಅಂತಂದರೆ, ಇವೆಲ್ಲ ಒಂದೊಂದು ಕೊಡಿಸ್ಬೇಕು, ಬೆಳೀತಾ. ಅದಾದ್ರೆ ಸ್ವಲ್ಪ ತಿಂಗಳು ಯೂಸ್ ಮಾಡ್ಬೋದು ಅಷ್ಟೇ. ಪಾಪುಚ್ಚು ದೊಡ್ಡ ಆಗ್ತಾ ಅದನ್ನ ಯೂಸ್ ಮಾಡೋಕ್ಕಾಗಲ್ಲ. ಹೌದು. ಸೊ ಈ ಥರ ತಗೊಳ್ಳೋದಾ ಇಲ್ಲ ಅಂತಂದರೆ ಈ ಥರ ತಗೊಳ್ಳೋದಾ ಅಂತ ಯೋಚನೆ ಮಾಡ್ತಾಯಿದ್ದೀವಿ ಗೈಸ್. ನೋಡಿ ಗೈಸ್, ಈ ಥರ ಇರುತ್ತೆ ಇದು ನಮ್ಮ ಅಮ್ಮಂಗೆ ಇಷ್ಟ ಆಗೋಯ್ತು ತುಂಬ. ಆ್ಯಂಡ್ ಸೊಳ್ಳೆ ಪರದೆ ಎಲ್ಲ ಹಾಕ್ಬೋದು, ಪಾಪುಗೆ ಸೊಳ್ಳೆಗಳೇ ಕಚ್ಚಬಾರ್ದು ಅಂತಂದರೆ ಇದು ಯೂಸ್ ಆಗುತ್ತೆ. ಏನು ಅಂತಂದರೆ ಗೈಸ್, ಮಕ್ಕಳುಗಳು ಹುಟ್ಟಿದ ಮೇಲೆ ಏನಿಲ್ಲ ಅಂತಂದ್ರೆ ಒಂದು 6 ತಿಂಗಳು ಅಷ್ಟೇ ತೊಟ್ಲಲ್ಲಿರೋದು. ಅದಾದಮೇಲೆ ಇವರೇ ಹೇಳ್ತಾವ್ರೆ, ಬಾಂಡಿಂಗ್ ಬರೋಕ್ಕೆ ಬೆಡ್ ಮೇಲೆ ಮಲಗಿಸ್ಕೊತಾರೆ ಪೇರೆಂಟ್ಸು, ಆಮೇಲೆ ಎಲ್ಲ ಬಂದು ಎತ್ತಾಡಿಸ್ತಾ ಇರ್ತಾರೆ. ಸೊ ತೂಗೋರ್ಗೆಲ್ಲ ಕಷ್ಟ ಇರಲ್ಲ, ಮಲ್ಕೊಂಡಾಗ ಅಷ್ಟೇ ತೊಟ್ಲ ಮೇಲೆ 6 ತಿಂಗಳು. ಯಾವ ಥರ ಮಾತ್ರ ಭಯಗರ್ಲ ತಿನ್ಬಿಡ್ತೀನಿ, ಇವಳು ತಿನ್ಕೋತಾಳೆ ಗೈಸ್ ಪಕ್ಕ, ನನಗೆ ಯಾಕೋ ಡೌಟು. ವೈಟು ಇಲ್ಲ, ಎಲ್ಲೋ ಚೆನ್ನಾಗೈತೆ. ವೈಟ್ ಇಲ್ಲ, ಎಲ್ಲೋ ಅಮ್ಮಂಗೆ ವೈಟ್ ಇಲ್ಲ, ಎಲ್ಲೋ ಇಷ್ಟ ಆಗಿದೆ. ಬಟ್ ನೋಡಿದ್ದೀವಿ ಗೈಸ್, ಇನ್ನೂ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಬರುತ್ತಂತೆ ಚೆನ್ನಾಗಿರೋದು ಕಸ್ಟಮೈಸ್ ಆಗಿ. ನಾಳೆ ಬನ್ನಿ ಅಂತ ಹೇಳಿದ್ದಾರೆ, ನೋಡೋಣ. ನಮ್ಮದನ್ನು ಒಂದು ರೌಂಡ್ ಕರ್ಕೊಂಡು ಬರುವ. ಯಾಕೆ ಓಪನ್ ಮಾಡ್ರಿ, ಸ್ಟ್ರೆಂತ್ ಇಲ್ವಾ ಗೈಸ್?
ಅಮ್ಮ ಎಂಥ ಡೌರಾಣಿ ಅಂತಂದ್ರೆ ಹೆಂಗ್ ಡೌ ಮಾಡ್ತಾವ್ರೆ ಅಂದ್ರೆ ಏನು ನೀನು ಬೆಳಗ್ಗೆಯಿಂದ ನಾಷ್ಟ ಮಾಡಿಲ್ಲ, ನಡಿ ಊಟ ಮಾಡೋಣ, ಊಟ ಮಾಡಿ ನೀನು ಅಂತ ಹೊಟ್ಟೆ ಹಸಿದ್ರೆ ಹೇಳಮ್ಮ ಡೈರೆಕ್ಟಾಗಿ. ಇಲ್ಲ ನಾನು ತಿನ್ಕೊಂಡು ಬಂದೆ, ನೀನು ತಿಂದಿಲ್ವಲ್ಲ ಅದಕ್ಕೆ ಹೇಳ್ದೆ. ನನಗೋಸ್ಕರ ಹೇಳ್ದೆ ಈಗ ನೀನು. ಸ್ವಲ್ಪ ನಾವು ಅಮ್ಮ ಇಂಡೈರೆಕ್ಟಾಗಿ ಇಂಟ್ ಕೊಡ್ತಾವ್ರೆ ಊಟ ಬೇಕು ಅಂತ, ಅದಕ್ಕೆ ಊಟ ಮಾಡಿಕೊಂಡು ಹೊಡುವ. ನಾನ್ ವೆಜ್ಜಮ್ಮ? ಯಾವ್ದಾದ್ರು ಸರಿ ಹೇಳು, ಮನ್ಸಲ್ಲಿರೋದು ಹೇಳು. ಯಾವ್ದಾದ್ರು ಸರಿ ಮನ್ಸಲ್ಲಿರೋದು ಹೇಳು. ನಿಮ್ಮ ಇಷ್ಟ, ನನ್ಗೇನಿಲ್ಲ. ಹೇಳು, ಪರವಾಗಿಲ್ಲ, ಮನ್ಸಲ್ಲಿರೋದೇನು ಅಂತ. ರಾತ್ರಿ ಎಲ್ಲ ತಿಂದಿದ್ದೀವಿ, ಬೇಡ. ಏನು ವೆಜ್ ನಡಿ. ವೆಜ್ ಬಾಯಿಂದ ಈಚೆಗೆ ಬರ್ತೈತೆ. ಯೂನಿಫಾರ್ಮ್ ಬಾಯಿಂದ ಈಚೆಗೆ ಇಷ್ಟೇ ಬರ್ತಾ ನಿನಗೆ ನಾನ್ ವೆಜ್. ನಾನ್ ವೆಜ್. ನಾವು ನಾನ್ ವೆಜ್. ಗೈಸ್ ಇಲ್ಲಿ ನಾವು ಊಟಕ್ಕೆ ಬಂದಿದ್ದೀವಿ ನಮ್ಮ ಏರಿಯಾದಲ್ಲಿ. ಸ್ವಲ್ಪ ಇಲ್ಲಿ ಅಡ್ಜಸ್ಟ್ ಆಗ್ಬಿಟ್ಟಿದೆ ಗೈಸ್ ನನಗೆ ಈ ಥರ ನಾಟಿ ಸ್ಟೈಲ್ ತಿಂದು. ವೆಯ್ಟಿಂಗ್ ನೋಡಿ ಎಷ್ಟಿದೆ, ವೆಯ್ಟ್ ಮಾಡಿ ಊಟ ಮಾಡ್ಬೇಕಮ್ಮ ಇವತ್ತಿನ ಕಾಲದಲ್ಲಿ. ನಾನು ತಗೊಬರ್ತೀನಲ್ಲ ಮನೆಗೆ ಬಿರಿಯಾನಿ, ಗ್ರೀನ್ ಚಿಲ್ಲಿ ಚಿಕನ್ನು ಚೆನ್ನಾಗಿರುತ್ತೆ. ಸೊ ಪೂರ್ಣಿಮಾ ಅವ್ರಿಗೆ ಹೊಟ್ಟೆ ಹಸಿತಿದೆಯಂತೆ, ಅದಕ್ಕೆ ಫಸ್ಟು ಊಟ ಮಾಡಿಸ್ಕೊಂಡು ಆಮೇಲೆ ಮುಂದಿನ ಕಾರ್ಯಕ್ರಮ ನೋಡುವ ಅಂತ ಕರ್ಕೊಂಬಂದಿದ್ದೀನಿ ಗೈಸ್. ಬಟ್ ವೆಯ್ಟಿಂಗ್ ಇದೆ, 5 minutes ವೆಯ್ಟ್ ಮಾಡಿದ್ರೆ ಅಲ್ಲಿ ಪಾರ್ಕಿಂಗ್ ಮಾಡೋದು ಪೇಂಟ್ ತಗೋದಿದ್ದಲ್ಲ ಅದ್ರಿಂದ ಜಾಸ್ತಿ. ನಂದು ಕಾರ್ ಬೇರೆ ಅಲ್ವಾ, ಇಲ್ಲೆಲ್ಲೋ ಪಾರ್ಕಿಂಗ್ ಇಲ್ಲ, ಎಲ್ಲ ಫುಲ್ ಕಾರು ಪಾರ್ಕ್ ಆಗಿಬಿಟ್ಟಿತ್ತು. ಸೊ ನಿಲ್ಸಿ ಬರೋಷ್ಟು ಲೇಟ್ ಆಯಿತು. ಬಿಸಿ ಬಿಸಿ ಊಟ. ನಾನು ಮುದ್ದೆ ತೊಗೊಂಡಿದ್ದೀನಿ ಡೇಟಲ್ಲಿ ಇರೋದ್ರಿಂದ. ನಿನಗೂ ಮುದ್ದೆನಮ್ಮ? ಯಾಕೆ ಅಂತಂದರೆ ನಮ್ಮ ಮನೇಲಿ ಮುದ್ದೆ ಮಾಡಲ್ಲ ಗೈಸ್, ಅದಕ್ಕೆ ಹೋಟ್ಲಿಗೆ ಬಂದಾಗ ಮಾತ್ರ ಮುದ್ದೆ ತಿನ್ಕೊಬೇಕು. ಸೊ ನಾವು ಅಮ್ಮ ನಾನು ಇಬ್ಬರು ಮುದ್ದೆ ತೊಗೊಂಡಿದ್ದೀವಿ. ಇವರು ರೈಸ್ ಇವ್ರ ಮನೇಲಿ ಬರೀ ಮುದ್ದೆ ಮಾಡ್ತಾರೆ, ಅದಕ್ಕೆ ಇವಳು ರೈಸ್ ತೊಗೋತಾಳೆ ಹೋಟ್ಲಿಗೆ ಬಂದರೆ. ನಾನೊಂದು ಪೆಪ್ಪರ್ ಡ್ರೈ ತೊಗೊಂಡಿದ್ದೀನಿ, ಸ್ವಲ್ಪ ಡ್ರೈ ಆಗಿರುತ್ತೆ ಅಂತ. ಆಗಲೇ ಕಬಾಬ್ ಕೊಟ್ಟು 5 ನಿಮಿಷ ಆಗಲಿಲ್ಲ ಗೈಸ್, ಖಾಲಿ. ಕಬಾಬ್ ಪ್ರಿಯರು ಇವರಿಬ್ಬರು. ಗೈಸ್ ನಾನ್ ವೆಜ್ ತಿಂದರೆ ಖಾರ ಖಾರ ಖಾರ, ಸ್ವಲ್ಪ ಸ್ಪೈಸಿ ಇತ್ತಲ್ವಾ? ಹಾಂ, ತಿನ್ನೋಕ್ಕಾಗದೆ ಪಾರ್ಸಲ್ ಮಾಡಿಸ್ಕೊಂಡಿದ್ದೀವಿ ನೋಡಿ. ಖಾರ ಏನಮ್ಮ? ಏನಿಲ್ಲ, ಅಮ್ಮ ನಗರತ್ತವ್ರೆ. ಏನಿಲ್ಲ. ನಾಟಿ ಸ್ಟೈಲ್ ಅಂದರೆ ಒಂದು ಸ್ವಲ್ಪ ಖಾರ ಬಂದೇ ಬರುತ್ತೆ. ಚಳಿ ಹೊಡಿತೈತಾ, ಶೆಕೆ ಹೊಡಿತ ನನಗೆ. ಚೆನ್ನಾಗಿತ್ತು. ನಾನ್ ವೆಜ್ ಚೆನ್ನಾಗಿರುತ್ತೆ ನಮ್ಮ ಅಮ್ಮಂಗೆ. ಗೈಸ್ ಈಗ ಪೂರ್ಣಿ ನಾನು ಕೇಳ್ತಾವಳೆ, ಸ್ಕೂಲ್ ಡೇಸು ಇಲ್ಲ ಕಾಲೇಜ್ ಡೇಸು ಇಲ್ಲ ಇಂಜಿನಿಯರಿಂಗ್ ಡೇಸು ಇಲ್ಲ ಅಂತಂದರೆ ಈಗ ಪ್ರೆಸೆಂಟ್ ಲೈಫ್ ಲೀಡ್ ಮಾಡ್ತಾ ಇರೋದು ಡೇಸಲ್ಲಿ ಯಾವ್ದು ಇಷ್ಟ ಆಗುತ್ತೆ ನಿಮಗೆ ಅಣ್ಣ ಅಂತ. ಐ ಥಿಂಕ್ ನನಗೆ ಈ ಫೇಸೇ ತುಂಬ ಇಷ್ಟ ಆಗ್ತಿದೆ. Because you are earning lot of money, no? It's not like that. Being a responsible person, I am handling everything, right? Okay. ಅದು ನನಗೆ ಇಷ್ಟ ಆಗ್ತಿದೆ. ರೆಸ್ಪಾನ್ಸಿಬಲ್ ಪರ್ಸನ್ ಆಗೋದು ತುಂಬ ಮುಖ್ಯ ಗೈಸ್ ಲೈಫಲ್ಲಿ. ಹಾಗೆಲ್ಲ ಅಪ್ಪ ಅಮ್ಮ ಎಲ್ಲ ಆರಾಮಾಗಿ ಮಾಡಿರ್ತಾರೆ, ಅದನ್ನು ನೋಡಿಕೊಂಡು ಅವ್ರು ಕೊಟ್ಟಿದ್ದು ತಿನ್ಕೊಂಡು ಉಣ್ಕೊಂಡು ಓಡಾಡ್ಕೊಂಡಿರ್ತೀವಿ. ಬಟ್ ಈಗ ನಮಗೆ ರೆಸ್ಪಾನ್ಸಿಬಲ್ ಬಂದು ಲೈಫ್ ಲೀಡ್ ಮಾಡಬೇಕು, ಫ್ಯಾಮಿಲಿ ಲೀಡ್ ಮಾಡಬೇಕು ಅಂತ ಬಂದಾಗ ಇದೊಂಥರ ಫೇಸ್ ನನಗೆ ಚೆನ್ನಾಗಿ ಅನಿಸ್ತಾ ಇದೆ. ನಿನಗೆ ಪೂರ್ಣಿಮಾ? ನಾನು ಇನ್ನ ನೋಡಿಲ್ವಲ್ಲ, ನಾನು ಇಂಜಿನಿಯರಿಂಗ್ ಇವಾಗ ಮಾಡ್ತಿದ್ದೀನಿ, ಮುಂದೆ ಹೆಂಗಿರುತ್ತೋ ಅದಾದ್ಮೇಲೆ ಕೇಳಿದಾಗ ನಾನು ಹೇಳ್ಬೋದು. ಬಟ್ ನನಗೆ ಇಲ್ಲಿ ತನಕ ನಾನು ನೋಡಿರೋದ್ರಲ್ಲಿ ಸ್ಕೂಲ್ ಡೇಸ್ ಒಂಥರ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಆ ಥರ ಯಾಕತ್ರ ಕ್ವಶನ್ ಕೇಳಿದೆ ಅಂದ್ರೆ ಇವಾಗ ಗಣೇಶ ಸುಸ್ಕೊಂಡಿರ್ತಿರ್ಲಲ್ವಾ, ಗಣೇಶ ಸುಸ್ಕೊಂಡು ನಿಂತಿದ್ದಲ್ಲ ಅದಕ್ಕೆ ಇಡೀ ಫ್ಯಾಮಿಲಿ ಗೊತ್ತು ಯಾರು ಗಡ್ಡೆ ಸುರಿಸ್ತಿದ್ರು ಅಂತ. ಲೆಫ್ಟ್ ಹೋದ್ರೆ ನಮ್ ಕಾಲೇಜ್, ಅದಕ್ಕೆ ಕಾಲೇಜ್ ನೋಡಿದ ತಕ್ಷಣ ಈ ಥರ ಕ್ವಶನ್ಸ್ ಎಲ್ಲ ನೆನಪಾಗುತ್ತೆ ಇವಳಿಗೆ. ಗ್ಯಾಪಲ್ಲಿ ನಮ್ಮ ಮದರ್ ಇಂಡಿಯಾ ಅವರಿಗೆ ಕಿವಿ ತೋರಿಸೋಣ ಅಂತ ಬಂದಿದ್ದೀವಿ ಗೈಸ್. ಓಲೆ ಬಿಚ್ಚಮ್ಮ ಅದನ್ನ ಕಿವಿ ತೋರ್ಸೋಣ ಅಲ್ಲ ತೋರ್ಸೋಣ. ಸೊ ಅದು ಹೋಲು ತುಂಬ ದಪ್ಪ ಆಗಿಬಿಟ್ಟಿದೆ ಗೈಸ್ ನಮ್ಮ ಅಮ್ಮಂದು. ಇನ್ನೇನು 2 ಸೆಕೆಂಡಲ್ಲಿ ಓಲೆ ಬಿದ್ದೋಗೋ ಥರ ಕಾಣಿಸ್ತಾ ಇದೆ. ಎಷ್ಟೊಂದು ಸಲ ಬಿದ್ದೋಗೈತೆ. ಅದಕ್ಕೆ ಅದೇನೋ ಟ್ರೀಟ್ಮೆಂಟ್ ಮಾಡ್ತಾರಂತೆ, ಅದಕ್ಕೆ ಹಾಸ್ಪಿಟ್ಲಲ್ಲಿ ಒಂದು ರೌಂಡ್ ತೋರಿಸ್ಕೊಂಡು ಕರ್ಕೊಂಡೋಗೋಣ ಅಂತ ಬಂದಿದ್ದೀವಿ ನೋಡಿ. ಓ ಅಮ್ಮ ಏನಿದು ನೋಡಿ ಗೈಸ್, ಎಡ್ಜಲ್ಲಿ ತಡಾಕೊಂಡೈತೆ. ಅವಾಗಲೇ ಒಂದು ಜೊತೆ ಕೊರೋನಾದಲ್ಲಿ ಊರಲ್ಲಿದ್ದಾಗ ಹಾಂ ಒಂದು ಕಳ್ದಾಕೊಂಡೆ, ಹಾಂ 2 ಜೊತೆ ಕಳ್ದಾಕೊಂಡೆ. ಇದನ್ನು ಈಗ ಟ್ರೀಟ್ಮೆಂಟ್ ಮಾಡ್ಸೋಣ ಗೈಸ್, ಏನು ಮಾಡ್ಬೋದು ಅಂತ ಕೇಳೋಣ ಡಾಕ್ಟ್ರಿಗೆ. ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ. ಬನ್ನಿ ಪೂರ್ಣಿಮಾ ಅವರೇ, ಗ್ಯಾಪಲ್ಲಿ ಹಾಸ್ಪಿಟ್ಲಿಗೆ ತೋರಿಸೋಣ. ನೀವೇನ ತೋರಿಸ್ಕೋತೀರಾ? ಏನಿಲ್ಲ. ಮೈಗ್ರೇನು ಕನ್ನಡಕ ಹೆಂಗೆ ಹಾಕೋತೀಯ ಮತ್ತೆ? ನಂಗೆ ಐಪ ಬಂದಿದೆ ಅಂತ ಹಾಕೊಳ್ಳೋದಷ್ಟೇ ಗೈಸ್. ಹಾಸ್ಪಿಟ್ಲು ಅಂದರೆ ಆಗಲ್ಲ. ಏನಕ್ಕೆ ಅಂತಂದರೆ ಈಗ ಮಾಮೂಲಿ ಯೂಶ್ವಲಿ ಬಾಡಿ ಚೆಕಪ್ ಮಾಡಿಸ್ತೀವಲ್ಲ, ಏನು BP ಶುಗರ್ ಎಲ್ಲ ಚೆಕ್ ಮಾಡಿಸ್ತೀವಲ್ಲ, ಅದಕ್ಕೂ ನನಗೇನೂ ಆಗಿಲ್ಲ. ಡಾಕ್ಟ್ರ್ ಹೇಳೋಕ್ಕಿಂತ ಮುಂಚೆ ನಮ್ಮ ಅಮ್ಮನೇ ಏನೂ ಆಗಿಲ್ಲ. ಗೈಸ್ ಇದಕ್ಕೆ ಬೇರೆ ಆಪ್ಷನ್ ಇದೆ ಅಂತೆ. ಸೊ ಸ್ಟಿಚ್ಚು ಹಾಕ್ಲೇಬೇಕಂತೆ ಮೇಡಮ್, ಸ್ಟಿಚ್ ಹಾಕ್ಲೇಬೇಕಂತೆ, ಬೇರೆ ಆಪ್ಷನ್ಸ್ ಇಲ್ಲ. ಸೊ ಒಂದು ಸ್ಟಿಚ್ ಬೀಳುತ್ತೆ ಗೈಸ್ ಈಗ ನಮ್ಮ ಅಮ್ಮನ ಕಿವಿಗೆ. ನೋವಾಗುತ್ತಮ್ಮ, ಬಟ್ ಪರ್ಮನೆಂಟ್ ಆಗಿರುತ್ತೆ ಅದಷ್ಟು.
ಸರಿ ಆಯಿತು. ಹಾಂ ಓಕೆನಾ? ಓ ಇನ್ನು ಫೈನಲ್ ಎಡ್ಜ್ ತಡಾಕೊಂಡು ಹಿಂಗೆ I think not one, maybe two. ಟೂ ಸ್ಟಿಚ್. ಅಮ್ಮನ ಫೇಸ್ ನೋಡಿ ಗೈಸ್. ನಿಮಗೆ ಜ್ವರ ಬಂದಾಗ ಇಲ್ಲೇ ಕರ್ಕೊಂಬಂದಿದ್ದು. ನಿಮ್ಮ ದೊಡ್ಡಮ್ಮ ಅಂತೂ ಫುಲ್ ಗಾಬರಿ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ಏನು ಅಂತಂದರೆ ಹಾಸ್ಪಿಟ್ಲ್ ಅಂದ್ರೆ ಆಗಲ್ಲ ಗೈಸ್. ಫಸ್ಟ್ ಆಫ್ ಆಲ್ ಹಾಸ್ಪಿಟ್ಲಿಗೆ ಬಂದರೆ ಒಂಥರ ನರ್ವಸ್ ಆಗೋಯ್ತಾರೆ. ಸೊ ಈಗ ಅದಕ್ಕೆ ಅನೆಸ್ಟಿಷಿಯಾ ಕೊಟ್ಟು ನಂಬು ಮಾಡಿ ಅಲ್ಲಿ ಸ್ಟಿಚ್ ಹಾಕ್ತಾರಂತೆ. ಒಳಗಡೆ ಸ್ಟಿಚಿಂಗ್ ನಡೀತಾ ಇದೆ. ಬಟ್ ಅನೆಸ್ಟಿಷಿಯಾ ಕೊಡ್ತಾರಲ್ವ ಅದು ನಂಬಾಗ್ಬಿಡುತ್ತೆ, ಏನೂ ಗೊತ್ತಾಗಲ್ಲ. ನೋಡುವ ಸ್ಟಿಚ್ ಹೆಂಗೆ ಬಿದ್ದಿರುತ್ತೆ ಅಂತ. ಗ್ಯಾಪಲ್ಲೇ ತಗೊಬಂದ್ಬಿಟ್ಟೆ ಗೈಸ್. ಮಾಡಿಸ್ಕೊಳ್ಳಲ್ಲ ಅಂತ ಇದ್ರು. ಪೂರ್ಣಿಮಾ ಯಾವಾಗ ಬರುತ್ತೆ ನಿಂದು ನೇಮಲ್ಲಿ? ನಾವು ಇಂಜಿನಿಯರ್ಸ್ ಅಲ್ಲ, ನಾವು ಡಾಕ್ಟರ್ಸ್ ಅಲ್ಲ, ನಾವು ಇಂಜಿನಿಯರ್ಸ್. ಇಂಜಿನಿಯರ್ ಆದರೂ ಡಾಕ್ಟರ್ ಹಾಕೋಲ್ವಾ? ಏನು ತಿಕ್ಲ ಮನುಷ್ಯರಿಗೆ ಈಗ ಹುಚ್ಚಿಡ್ದಿರೋದೇ ಸಾಕು. ತಿರ್ಗಿ ಯಾರಾದರೂ ಡಾಕ್ಟ್ರ್ ಓದ್ತಾರ? ಇಂಜಿನಿಯರಿಂಗ್ ಓದಾದ್ಮೇಲೆ ತಿರ್ಗಿ ನಾವು MBBS ಮಾಡೋಕ್ಕಾಗಲ್ವಾ? ನೀಟ್ ಬರೀಲೇಬೇಕಾ? ಹ್ಞೂ, ನೀಟ್ ಬರೀಲೇಬೇಕು. ನೀಟ್ ಬರೆದು MBBS ಯಾಕೆ ಮಾಡಬಾರ್ದು? ನಾನು ಓದ್ತಾ ತಾನೆ ಮಾಡು. CET ಯಾಕೆ ಬರ್ದೆ ಮತ್ತೆ? ನನಗೆ ಡಾಕ್ಟರ್ ಆಗಬೇಕು. 4 ವರ್ಷ ಮಾಡು, ಅದಾದಮೇಲೆ MBBS 5 ವರ್ಷ ಮಾಡು, MD 2 ವರ್ಷ ಮಾಡು. ಹಾಂ, ಹುಚ್ಚಿ ಆಗ್ಬಿಡು. MD ಮಾಡೋದು ತಿರುಗಿ MS ಮಾಡೋಕ್ಕೂ MS ಮಾಡ್ತೀನಿ ಇನ್ನೊಂದು 4 ವರ್ಷ. ಅದಾದ ಬೇಡ ಏನೂ ಬೇಡ ಕೊಂಡು ಇರು. ಗೈಸ್ ಪೂರ್ಣಿ ಕೂತಿರೋ ಸ್ಟೈಲು ಬೋರ್ ಹೊಡೆದೋಗೈತೆ ಅವಳಿಗೆ ಹಾಸ್ಪಿಟಲಿ ಅಂತ ಅಂದ್ಬಿಟ್ಟು ಪಾಪ ಡಾಕ್ಟರೇ ಬುಕ್ ಮಾಡಿ ಕಳಿಸಿದ್ದಾರೆ. ಇದು ನನಗೆ ಹೆಲ್ದಿದಂತೆ. ಅವಳಿಗೆ ಜ್ಯೂಸ್ ಕೊಡಿಸಿದ್ದಾರೆ, ಕುಡಿಯವ. ನಾವು ಅಮ್ಮ ಎರಡು ಸ್ಟಿಚ್ ಹಾಸ್ಕೋತಾರೆ, ಅವ್ರು ನೋವಲ್ಲಿದ್ದಾರೆ, ನೋವು ಜ್ಯೂಸ್ ಕುಡಿತಾ ಇದ್ದೀವಿ. 3:30 ನಾವು ಬಂದಾಗ ಅರೌಂಡ್ 5 ಆಯಿತು. 5:30 ಆಗ್ತಾಯಿದೆ. ಸ್ವಲ್ಪ ಏನು ಮಾಡೋಕ್ಕಾಗಲ್ಲ, ನಾವು ಅಂದ್ಕೊಂಡಂಗೆ ಆಗಲ್ಲ ಎಲ್ಲ ಟೈಮಲ್ಲೂ. ಓರಾಗ್ಬಿಟ್ಟಿದೆ. ಸೊ ಗೈಸ್ ನಾನು ಸಿಂಪಲ್ ಆಗಿರುತ್ತೆ ಅಂತ ಅಂದ್ಕೊಂಡೆ, ಬಟ್ ಇಷ್ಟೊಂದೆಲ್ಲ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ತೊಟ್ಲು ತಗೊಳ್ಳೋ ಟೈಮಲ್ಲಿ ಕರ್ಕೊಬಂದು ನಮ್ಮ ಅಮ್ಮನ್ನ ಸ್ವಲ್ಪ ಓಲೆ ಬಿದ್ದೋಗುತ್ತೆ ಅಂತ ತೋರಿಸ್ದೆ ಗೈಸ್. ಡಾಕ್ಟರ್ ಹೇಳಿದ್ರು ಇದು ಮುಂದೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಮಾಡಿಸಿ ಅಂತಂದರು. ಹಾಗೆ ENT ಡಾಕ್ಟರ್ ಅಂತಂದರೆ ಇಯರ್ ನೋಸ್ ಆ್ಯಂಡ್ ಥ್ರೋಟ್ ಡಾಕ್ಟರ್ ಬಂದು ಅವ್ರನ್ನ ಕನ್ಸಲ್ಟ್ ಮಾಡಿದ್ದಕ್ಕೆ ಮಾಡಿಸ್ಕೊಳ್ಳೇಬೇಕು ಅಂತ ಅಂದ್ಬಿಟ್ಟು 2 ಕಿವಿಗೆ ಮಾಡಿಸಿದ್ದಾರೆ ಗೈಸ್. ಇಲ್ಲ ಥರ ಓಲೆನೂ ಇರ್ತಿರ್ಲಿಲ್ಲ, ನಮ್ಮ ಅಮ್ಮನ ಕಿವಿನೂ ಇರ್ತಾ ಇರಲಿಲ್ಲ. ಸೊ ಒಲೆ ಹಾಕೊಳಂಗೆ ಇಲ್ಲ. ಇದು ಹೆಂಗಿತ್ತಮ್ಮ ಎಕ್ಸ್ಪೀರಿಯನ್ಸು? ಈ ಸಖತ್ ನೋವು. 5 ಇಂಜೆಕ್ಷನ್ ಕೊಟ್ಟಿರೋದು. 5 ಇಂಜೆಕ್ಷನ್ನು ಅಲ್ಲ, ನಮ್ಮ ಅಮ್ಮಂಗೆ ಖುಷಿ ಇದೆ. ಯಾಕೆ ಅಂತಂದರೆ ಅವಾಗಿಂದ ಹೇಳ್ತಾನೇ ಇದ್ರು ಈ ಥರ ಚೇಂಜ್ ಮಾಡಿಸ್ಬೇಕು ಮಾಡಬೇಕು ಅಂತ. ಇನ್ನೇನು ಫಂಕ್ಷನ್ಸ್ಗಳು ಹತ್ರ ಬಂದುಬಿಡುತ್ತಾ, ಸೀಮಂತ ಆಮೇಲೆ ಮಧು ಬಾಣ್ತನೆಲ್ಲ ಮಾಡಬೇಕು, ಆಗಲ್ಲ ಟೈಮ್ ಸಿಗೋಲ್ಲ, ಫ್ರೀ ಇರೋಲ್ಲ. ಸೊ ಈ ಗ್ಯಾಪಲ್ಲೇ 7 ಡೇಸ್ ರೆಸ್ಟಲ್ಲಿದ್ದರೆ ಕ್ಯೂರ್ ಆಗುತ್ತಂತೆ. ಬನ್ನಿ ರೆಸ್ಟಲ್ಲಿರಿ ಮೇಡಮ್ಗೆ. ಜ್ಯೂಸು ಮತ್ತು ಬಿಸ್ಕೆಟ್ ಕೊಟ್ಟಿದ್ದಾರೆ, ತಿನ್ಕೊಂಡು ಕರ್ಕೊಂಡು ಹೊರಡುವ. ಡಾಕ್ಟ್ರ್ ಏನಂತ ಹೇಳಿದ್ರು ಕೇಳಿಸ್ಕೊಂಡಮ್ಮ? ಕೇಳಿಸ್ಕೊಂಡೆ. ಏನಂತ ಹೇಳಿದ್ರು ಹೇಳು? 1 ವಾರ ಆದಮೇಲೆ ಬನ್ನಿ ಅಂತ. ಅದಲ್ಲ, ಏನು ಕಡಿಮೆ ಆಯ್ತಂತೆ ಬಾಡಿಲಿ? ಬಾಡಿಲಿ ಬ್ಲಡ್ ಹಿಮೋಗ್ಲೋಬಿನ್ ಕಡಿಮೆ ಇದೆಯಂತೆ. 11ಇಂದ 12 ಪಾಯಿಂಟ್ಸ್ ಇರಬೇಕು, ಬಟ್ ನಮ್ಮ ಅಮ್ಮಂಗೆ ಇರೋದೇ 9 ಪಾಯಿಂಟ್ಸು. ರಕ್ತ ಕೊಡುವಂಥ ಐಟಮ್ಸ್ಗಳನ್ನ ತಿನ್ಬೇಕಂತೆ, ಸೊಪ್ಪು ಸೌದೆನ, ಬರೀ ನಾನ್ ವೆಜ್ಜೇ ತಿನ್ನಬಾರ್ದು ಅಂತ ಹೇಳವ್ರೆ. ಆಯಿತು. ಹಾಂ ಆಯಿತು. ಸೊ ಒಂಚೂರು ವಾಕಿಂಗ್ ಮಾಡಬೇಕಂತೆ. ಆ್ಯಂಡ್ ಗಾಡ್ಸ್ ಗ್ರೇಸ್ BP ಶುಗರ್ ಎಲ್ಲ ಏನೂ ಇಲ್ಲ ಗೈಸ್, ಹೆಲ್ದಿಯಾಗಿದ್ದಾರೆ. ಸೊ ಇವತ್ತಿನ ವ್ಲಾಗು ಇಷ್ಟ ಆಗಿತ್ತು. ಈಗ ನಾವು ನಮ್ಮ ಚಿಕನ್ ರೆಸಿಪಿನ ಮ್ಯಾರಿನೇಟ್ ಮಾಡಿಟ್ಟಿದ್ದು ಈಗ ಏರ್ ಫ್ರೈಯರ್ಗೆ ಹಾಕ್ಕೊಂಡು ತಿಂದ್ಬಿಟ್ಟು ಪಾಚಿ ಮಾಡೋದಷ್ಟೇ. ಆ್ಯಂಡ್ ನಿಮಗೆ ಮೇಯ್ನ್ ಹೋಗಿ ಇದು ಉದ್ದೇಶ ಏನು, ನಾವು ಮಾಡ್ಕೊಂಡಿದ್ದು ಉದ್ದೇಶ ಏನು ಒಂದು ಗೊತ್ತಾಯ್ತಲ್ಲ. ಪಾಪಗೆ ತೊಟ್ಲು ತೊಗೊಳಕ್ಕೆ ಅಂತ ಹೋಗಿದ್ದು, ಬಟ್ ಅವರು ವಾಟ್ಸಪ್ಪಲ್ಲೆಲ್ಲ ಕಳಿಸಿದ್ದಾರೆ ಕಸ್ಟಮೈಸ್ಡ್ ಈ ಥರ ಎಲ್ಲ ಮಾಡಿಸ್ಕೊಡ್ತೀವಿ ಅಂತ. ಮದುವೆಗೆಲ್ಲ ಫಾರ್ವರ್ಡ್ ಮಾಡಿದ್ದೀನಿ. ಲೆಟ್ಸ್ ಸಿ ಯಾವ್ದನ್ನ ಬುಕ್ ಮಾಡ್ತೀವಿ ಅಂತ ನಿಮಗೆ ಹೇಳ್ತೀವಿ ನೆಕ್ಸ್ಟ್ ಬ್ಲಾಗ್ಸಲ್ಲಿ ಯಾವಾಗಾದರೂ. ನಿದ್ದೆ ಹಾಸ್ಪಿಟ್ಲಲ್ಲಿ. ಈಗ ಅವಳದು ಒರಿಜಿನಲ್ ಬ್ಯಾಗ್ ತೆಗಿತಾಳೆ, ಬುಕ್ ಇಟ್ಕೋತಾಳೆ, ಓದ್ಕೋತಾಳೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟು. ಮದನ್ ಗೌಡ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶ್ಚಾ ವ್ಲಾಗ್ಸ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಲವ್ ಯು ಆಲ್. ಇವತ್ತು ಒಂಥರ ಡೈಲಿ ವ್ಲಾಗ್ ಥರ ರ್ಯಾಂಡಮ್, ಮಾರ್ನಿಂಗ್ ಟು ಈವ್ನಿಂಗ್. ಸೊ ಬಾಯ್.